ಪೂರ್ವ ನಿಯೋಜಿತವನ್ನು ಕಾರ್ಯನಿಯೋಜಿತ ಮಾಡೋದು, ಆ ಶಿಫ್ಟ್ ಆದರೆ ಜೀವನದಲ್ಲಿ ಸಾಕು. ಎಲ್ಲವೂ ಲೈಫ್ನಲ್ಲಿ ಪೂರ್ವ ನಿಯೋಜಿತ ಎಷ್ಟೊಂದು ಡಿಫಾಲ್ಟ್, ಆದರೆ ನಮಗೆ ಬೇಕಾದಾಗ ನಾವು ಮಾಡ್ಕೊಳ್ತಾ ಇಲ್ವಾ? ಇವಾಗ ಮನೆ ನಮಗೆ ಬೇಕಾದ ಬಣ್ಣ ಹಾಕ್ಕೊಳ್ಳಲ್ವಾ? ಏನಾದರೂ ಒಂದು ಸೋಫಾ ತೊಗೊಂಡ್ಬಂದರೆ ನಮ್ಗೆ ಎಲ್ಲಿ ಬೇಕೋ, ನಮ್ಗೆ ಎಲ್ಲಿ ಉಪಯೋಗನೋ ಅಲ್ಲೇ ಇಟ್ಕೊಳ್ತೀವಿ. ನಮ್ಗೆ ಯಾವ ರಿಂಗ್ ಟೋನ್ ಬೇಕೋ ಅದನ್ನು ಹಾಕ್ಕೊಳ್ತೀವಿ. ಆದರೆ ಡಿಫಾಲ್ಟಿಂದ ಬಂದಾಗ ನಾವು ನಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡ್ಕೊಳ್ತೀವಿ. ನಮಗೆ ಜೀವನ ಹೇಗೆ ಬೇಕೋ ಹಾಗೆ, ಡ್ರೆಸ್ ವಿಚಾರದಲ್ಲಿರ್ಬೋದು, ಊಟದ ವಿಚಾರದಲ್ಲಿರ್ಬೋದು. ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪಿನಕಾಯಿ ಹಾಕ್ಕೊಳ್ತೀವಿ. ಆ ಥರ ಕಸ್ಟಮೈಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ನಾವು ಕಾರ್ಯಕ್ಕೆ ತಕ್ಕಂತೆ ನಿಯೋಜಿಸಿಕೊಳ್ಳೋದು ಕಸ್ಟಮೈಸ್ ಮಾಡ್ಕೊಳ್ಳೋದು. ಪೂರ್ವ ನಿಯೋಜಿತ ಅಂದರೆ ಅದು ಪೂರ್ವದ ಮುಂಚೆನೇ ಅದು ಡಿಸೈಡ್ ಆಗಿರೋದು. ನಮ್ಮ ಲೈಫ್ನಲ್ಲಿ ಎಷ್ಟೋ ಪೂರ್ವ ನಿಯೋಜಿತವಾದದ್ದಿದೆ. ಅದನ್ನು ಕಾರ್ಯಕ್ಕೆ ತಕ್ಕಂತೆ, ನಮಗೆ ಸಮಯಕ್ಕೆ ತಕ್ಕಂತೆ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋದಿದೆ ಅಂತ ಅಂದಮೇಲೆ ನಮ್ಮ ಜೀವನವನ್ನು ಕೂಡ ಚಿಕ್ಕ ಚಿಕ್ಕ ವಿಚಾರದಲ್ಲಿ, ಊಟ ತಿಂಡಿ ಬಟ್ಟೆ ಬರೆ ವಿಚಾರದಲ್ಲಿ ನಾವು ಸಾಮಾನುಗಳನ್ನ ನಾವು ಹೇಗೆ ಬೇಕೋ ಅದನ್ನೆಲ್ಲ ಬದಲಾಯಿಸ್ಕೊಳ್ಳೋಕ್ಕಾಗತ್ತೆ. ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಕ್ರಮ, ನಮ್ಮ ಆಲೋಚನೆ ಮಾಡುವ ರೀತಿ, ನಮ್ಮ ಎಮೋಷನ್ಸು, ಇದನ್ನು ಯಾಕೆ ನಾವು ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ? ಇದೇ ನಾವು ಮಾಡಬೇಕಾಗಿರೋದು. ಬೈ ಡಿಫಾಲ್ಟ್ ಎಲ್ಲ ಮಾಡ್ತಾ ಇರ್ತೀವಿ, ನಮ್ಮ ಮಾತು ಎಲ್ಲನೂ. ಆದರೆ ನಾವು ಕಸ್ಟಮೈಸ್ ಮಾಡಿಕೊಂಡ್ರೆ ಜೀವನದಲ್ಲಿ ಬಹಳ ವ್ಯತ್ಯಾಸ ಆಗುತ್ತೆ.